ಅದು ಹಿಮ್ಮೇಳ ಮೇಳದ ಪದಗಳು. ಹಾಡು ತೋರಿಸೋದಕ್ಕೆ ಸ್ವಲ್ಪ ಗೊತ್ತು ಆದರೂ ಕೂಡ ಅದು ಹಿಮ್ಮೇಳದವರು ಇರಲಾರದೆ ಮತ್ತೆ ಮುಂದೆ ಹಾಡಲಿಕ್ಕೆ ನನಗೂ ಧ್ವನಿ ಅಷ್ಟಾಗಿ ಸಾಲೋದಿಲ್ಲ. ಅದೆಲ್ಲ ಕೋಚಿ ಎತ್ತಿ ಷಡ್ಜದಲ್ಲಿ ಹೋಗಿ ಆಲಾಪ ಎತ್ಕೊಂಡು ಇಡೀ ಸನ್ನಿವೇಶವನ್ನ ರೌದ್ರಮಯವಾಗುವಂತೆ, ಶೋಕಮಯವಾಗುವಂತೆ, ಕರುಣಮಯವಾಗುವಂತೆ ಮಾಡ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಮೇಳದ ಹಾಡುಗಾರಿಕೆಗೆ ಇದೆ. ಆ ಮೇಳದ ಹಾಡುಗಾರಿಕೆಯನ್ನ ಇವತ್ತು ಕೊಂಡಾಕಳ್ಳಿ ತಂಡದವರು ಬಯಲಾಟವನ್ನು ಅಭಿನಯಿಸ್ತಾರಲ್ಲ, ಆವಾಗ ಒಂಚೂರು ಸ್ವಲ್ಪ ಶಾಂಪಲ್ ಅನ್ನೆಲ್ಲ ನೀವು ಪರಿಚಯ ಮಾಡಿಕೊಡ್ರಿ ಅಂತ ಹೇಳ್ತಾ. ಸೊ ಇದು ಬಯಲಾಟದ ಹಾಡುಗಾರಿಕೆಗೆ ಸಂಬಂಧಪಟ್ಟಂತ ವಿಷಯ. ನಮ್ಮ ಗೈಡು ನನಗೆ ಎಷ್ಟೊಂದು ಬಯಲಾಟ, ನಮ್ಮ ಗೈಡು ಶಿವಾನಂದ ವಿರಕ್ಪಟ್ ಅಂತ ನಿಮಗೆ ಗೊತ್ತಿರಬೇಕು. ಅವ್ರು ಎಷ್ಟು ನನಗೆ ಹುರುಪು ತುಂಬಿದ್ರು ಅಂತ ಹೇಳಿದ್ರೆ, ನಿಮ್ಮ ಕಡೆ ನೀನು ಇಲ್ಲಿ ಲೈಬ್ರರಿ ಇರ್ಬೇಡಪ್ಪ, ನೀನು ಕ್ಷೇತ್ರಕಾರ್ಯಕ್ಕೆ ಹೋಗು, ಕ್ಷೇತ್ರಕಾರ್ಯದಲ್ಲಿ ಜನ ಸಿಗ್ತಾರೆ, ಕಲಾವಿದರು ಸಿಗ್ತಾರೆ, ಎಲ್ಲ ಸಿಗ್ತದೆ, ಅಲ್ಲಿ ಹೋಗು ಅಂತ ಕಳಿಸೋದು. ನಾನು ಇಲ್ಲಿಂದ ಬಂದು ಹಾಡುಗಾರಿಕೆಯ ವಿಡಿಯೋ ತುಣುಕುಗಳನ್ನ, ಕುಣಿತದ ತುಣುಕುಗಳನ್ನ ನಾನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಅವ್ರ ಮನೆ ಮುಂದೆ ಕೂತ್ಕೊಂಡು ನಾವೆಲ್ಲ ಕೇಳಿಸಿದಾಗ ಅವರು, ಅವ್ರ ಮಿಸಸ್ಸು, ಅವ್ರ ಇಬ್ಬರು ಮಕ್ಕಳು ಅವರೇ ಪ್ರೇಕ್ಷಕರು. ಪ್ರತಿಯೊಂದು ನೀನು ಕುಣಿಬೇಕು, ನೀನು ಹಾಡಬೇಕು ಅಂತ ಹೇಳಿ ಹಾಡನ್ನ ಕುಣಿತನ್ನ ನನಗೆ ಭಯಪಾಠ ಆಗುವಂತ ರೀತಿಯಲ್ಲಿ ನನಗೆ ಪ್ರೇರೇಪಣೆ ಮಾಡಿದ್ರು. ಯುವ ಸಂಶೋಧಕರಲ್ಲಿ ಒಂದು ಸಲಹೆ ಏನು ಅಂತ ಹೇಳಿದ್ರೆ, ನಿಮ್ಮ ಭಾಗದಲ್ಲಿ, ನಿಮ್ಮ ಪ್ರದೇಶದಲ್ಲಿ ಬಯಲಾಟ ಚಾಮರಾಜನಗರದಿಂದ ಹಿಡಿದು ಬೀದರದ ತನಕ, ಈ ಕಡೆ ಪೂರ್ವದ ಬಳ್ಳಾರಿಯಿಂದ ಹಿಡಿದು ಬಾಗಲಕೋಟೆಯ ತನಕ ಬೇರೆ ಬೇರೆ ಸಂಗೀತ ಶೈಲಿಗಳು, ಪಾರಿಜಾತದ್ದೇ ಬೇರೆ ಇದೆ, ಇವರಲ್ಲಿ ಮಲ್ಲದದ್ದೇ ಬೇರೆ ಇದೆ, ಸಂಖ್ಯಾಬಾಳ ಆಟದ್ದೇ ಬೇರೆ ಇದೆ. ಆ ಸಂಗೀತದ ಘಾಟಿಗಳನ್ನ, ಧರ್ಮಗಳನ್ನ ರೆಕಾರ್ಡ್ ಮಾಡಿಕೊಂಡು ಸಂಗೀತದ ವಿದ್ವಾಂಸರಲ್ಲಿ ಹೋದ್ರಿ ಅಂತಂದ್ರೆ ಆ ರಾಗಗಳಿಗೆ ಸ್ವರ ವಿಸ್ತಾರ ಏನ್ ರಾಗ, ಏನ್ ಕತೆ. ನಾನು ಕೆಲವೊಂದು 10 ರಿಂದ 15 ಹಾಡುಗಳಿಗೆ ಸ್ವರ ವಿಸ್ತಾರ ಮಾಡಿಕೊಂಡು ಅದನ್ನೆಲ್ಲ ಕಲ್ತ್ಕೊಂಡೆ ಅಂತೇಳಿ ನಿಮ್ಮೆಲ್ಲರಿಗೆ ಎಷ್ಟೋ ಒಂದು 10 ಪೈಸದಷ್ಟು ಬಯಲಾಟ ಹಾಡುಗಾರಿಕೆಯನ್ನ ಹಾಡು ತೋರಿಸಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇದಿಷ್ಟು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕಾದಂಥ ಮಾತುಗಳು ಅಂತ ಹೇಳ್ತಾ ಕೇಳಿದಂಥ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.